ಕೇಂದ್ರದಲ್ಲಿ ಮೋದಿ ಸರ್ಕಾರದ 2ನೇ ಅವಧಿಯಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿ ತಂದಿದ್ರು. ಈಗ ತಿದ್ದುಪಡಿ ಮಸೂದೆ ಜಾರಿಯಾಗುವ ಸಮಯ ಹತ್ತಿರ ಬಂದಿದೆ. ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದೆ. ಏನಿದು ವಕ್ಫ್ ಮಸೂದೆ? ವಿವಾದ ಆಗ್ತಿರೋದು ಯಾಕೆ? ಕಾಂಗ್ರೆಸ್ ಸೇರಿ ವಿಪಕ್ಷಗಳು ವಿರೋಧಿಸ್ತಾ ಇರೋದು ಯಾಕೇನೋ ಕಂಪ್ಲೀಟ್ ವರದಿಯನ್ನ ತೋರಿಸ್ತೀವಿ ನೋಡಿ. ಸಂಸತ್ ಅಧಿವೇಶನದಲ್ಲಿ ವಿವಾದಿತ ಹಾಗೂ ತೀವ್ರ ಸಂಚಲನ ಸೃಷ್ಟಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗ್ತಿದೆ. ಮಧ್ಯಾಹ್ನ 12 ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಮುಹೂರ್ತ ನಿಗದಿಯಾಗಿದೆ. ಇದೇ ವಾರ ಅಂದ್ರೆ ಏಪ್ರಿಲ್ 4ಕ್ಕೆ ಸಂಸತ್ನ ಬಜೆಟ್ ಅಧಿವೇಶನ ಕೊನೆಯಾಗಲಿದೆ. ಅಷ್ಟರೊಳಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿ ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸಂಸತ್ನಲ್ಲಿ ವಕ್ಫ್ ಮಸೂದೆ ಮೇಲೆ 8 ಗಂಟೆಗಳ ಕಾಲ ಚರ್ಚೆಗೆ ಸ್ಪೀಕರ್ ಸಮಯ ಫಿಕ್ಸ್ ಮಾಡಿದ್ದು ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸೋದು ಪಕ್ಕ. ಯಾಕಂದ್ರೆ ವಕ್ಫ್ ತಿದ್ದುಪಡಿ ಮಸೂದೆಯಿಂದ ಮುಸ್ಲಿಮರಿಗೆ ಅನ್ಯಾಯವಾಗುತ್ತೆ, ಈ ಬಗ್ಗೆ ಅಧಿವೇಶನದಲ್ಲಿ ಧ್ವನಿ ಎತ್ತುವೆ ಅಂತ ಅಸಾದುದ್ದೀನ್ ಓವೈಸಿ ಹೇಳುತ್ತಿದ್ದಾರೆ. ಆದ್ರೆ 180 ಗಂಟೆಗಳ ಕಾಲ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ರಿ, ಒಟ್ಟಿಗೆ ಊಟ ಮಾಡಿದ್ರಿ, ಎಲ್ಲದಕ್ಕೂ ಓಕೆ ಅಂದವರು ಈಗ್ಯಾಕೆ ವಿರೋಧಿಸ್ತಿದ್ದೀರಾ ಅನ್ನೋದು ಜೆಪಿಸಿ ಮುಖ್ಯಸ್ಥ ಜಗದಂಬಿಕಾ ಪಾಲ್ ಅವರ ಆಕ್ರೋಶ. ವಕ್ಫ್ ತಿದ್ದುಪಡಿ ಮಸೂದೆ ವಿಷಯದಲ್ಲಿ ಕಾಂಗ್ರೆಸ್ನವರು ಜಾಣ ಹೆಜ್ಜೆ ಇಟ್ಟಿದ್ದಾರೆ. ಮಸೂದೆ ಮಂಡನೆ ವೇಳೆ ಚರ್ಚೆಗೆ ಅವಕಾಶ ಕೊಡ್ತಿದ್ದಂತೆ ವಿರೋಧ ವ್ಯಕ್ತಪಡಿಸೋದು, ಆಮೇಲೆ ಚರ್ಚೆಗೆ ಅವಕಾಶ ಕೊಡದಿದ್ರೆ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಒಂದು ವೇಳೆ ಚರ್ಚೆಗೆ ಅವಕಾಶ ಸಿಗದಿದ್ರೆ ಬಹಿಷ್ಕರಿಸೋಕೂ ನಿರ್ಧರಿಸಿದ್ದಾರೆ. ಒಂದು ವೇಳೆ ವಿಪಕ್ಷಗಳು ಕಲಾಪ ಬಹಿಷ್ಕರಿಸಿದ್ದೇ ಆದ್ರೆ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಲಾಭವಾಗಲಿದೆ. ಹೀಗಾಗಿ ವಿಪಕ್ಷ ಏನ್ ಮಾಡುತ್ತೆ ಕಾದು ನೋಡಬೇಕು. ಪ್ರತಿಪಕ್ಷದವರು ಏನಾದರೂ ಮಾಡ್ಲಿ, ವಕ್ಫ್ ತಿದ್ದುಪಡಿ ಮಸೂದೆ ಯಾಕೆಷ್ಟು ವಿವಾದವಾಗಿದೆ, ಆಳ ಅಗಲ ಏನು ಅಂತ ನೋಡೋಣ. ಸಿಕ್ಕ ಆಸ್ತಿಯನ್ನೆಲ್ಲ ವಕ್ಫ್ ಆಸ್ತಿ ಅಂತ ಘೋಷಿಸುತ್ತಿದ್ದ ಆರೋಪ ವಕ್ಫ್ ಬೋರ್ಡ್ ಮೇಲಿದೆ. ಕೃಷಿ ಭೂಮಿ, ಚರ್ಚ್ಗಳು, ಮಿಲಿಟರಿ ಆಸ್ತಿನೂ ವಕ್ಫ್ ಬೋರ್ಡ್ ವಶವಾಗ್ತಿತ್ತು. ವಿವಾದ ಇದ್ರೆ ವಕ್ಫ್ ಬೋರ್ಡ್ಗಷ್ಟೇ ಅರ್ಜಿ ಹಾಕಬೇಕಿತ್ತು. ಸುಪ್ರೀಂ ಕೋರ್ಟ್ನಲ್ಲೂ ವಕ್ಫ್ ಆಸ್ತಿ ವಿವಾದವನ್ನ ಪ್ರಶ್ನಿಸುವಂತಿರಲಿಲ್ಲ. ಈಗ ವಕ್ಫ್ ಬೋರ್ಡ್ ಸರ್ವಾಧಿಕಾರಕ್ಕೆ ಬ್ರೇಕ್ ಹಾಕಲು ತಿದ್ದುಪಡಿ ತರಲಾಗಿದೆ. ಮಸೂದೆ ಜಾರಿಯಾದ್ರೆ ವಕ್ಫ್ ಬೋರ್ಡ್ಗಳ ಏಕಪಕ್ಷೀಯ ನಿರ್ಧಾರಗಳಿಗೆ ಬ್ರೇಕ್ ಬೀಳುತ್ತೆ. ಮುಸ್ಲಿಂ ಮಹಿಳೆಯರು, ಮಕ್ಕಳ ಸಬಲೀಕರಣಗೊಳಿಸುವ ಗುರಿಯಿದೆ. ಇಲ್ಲಿಯವರೆಗೂ ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ 572 ತಿದ್ದುಪಡಿಗಳಿಗೆ ಸಲಹೆಗಳು ಬಂದಿದ್ವು. ಬಿಜೆಪಿ ಮತ್ತು ಮಿತ್ರಪಕ್ಷಗಳು ನೀಡಿದ್ದ 32 ತಿದ್ದುಪಡಿಗಳಿಗೆ ಅಂಗೀಕಾರನೂ ಆಗಿದೆ. ವಿರೋಧ ಪಕ್ಷಗಳು ನೀಡಿದ್ದ ತಿದ್ದುಪಡಿಗಳನ್ನು ತಿರಸ್ಕರಿಸಿದ್ದ ಜಗದಂಬಿಕಾ ಪಾಲ್ ನೇತೃತ್ವದ ಜೆಪಿಸಿ ಅಧ್ಯಯನದ ನಂತರ ಮಸೂದೆ ತಯಾರಿ ಮಾಡಿತ್ತು. ಲೋಕಸಭೆ, ರಾಜ್ಯಸಭೆಯಲ್ಲಿ ಅಂಗೀಕಾರಕ್ಕೂ ಕೇಂದ್ರ ತಯಾರಿ ಮಾಡಿಕೊಳ್ಳುತ್ತಿದೆ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗೋಕೆ ಕೇಂದ್ರ ಸರ್ಕಾರದ ಬಳಿ ಬಹುಮತ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ, ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರದ ಶಕ್ತಿ 293 ಇದ್ರೆ ರಾಜ್ಯಸಭೆಯಲ್ಲಿ 122 ಸಂಖ್ಯಾಬಲವಿದೆ. ಪ್ರತಿಪಕ್ಷಗಳ ಸಂಖ್ಯೆ ಲೋಕಸಭೆಯಲ್ಲಿ 250ರಷ್ಟಿದ್ರೆ ರಾಜ್ಯಸಭೆಯಲ್ಲಿ 116ಕ್ಕೇರಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರಕ್ಕೆ ಲೋಕಸಭೆಯಲ್ಲಿ 272 ಮತಗಳು ಬೇಕಿದ್ರೆ ರಾಜ್ಯಸಭೆಯಲ್ಲಿ 119 ಮತಗಳು ಬೇಕು. ಸದ್ಯಕ್ಕೆ ಬಹುಮತ ಕೇಂದ್ರ ಸರ್ಕಾರದ ಪರವಾಗಿದೆ. ಲೋಕಸಭೆಯಲ್ಲಿ ಬಿಜೆಪಿ ಸಂಸದರ ಸಂಖ್ಯೆ 240ರಷ್ಟಿದೆ. ಟಿಡಿಪಿ 16, ಜೆಡಿಯು 12, ಶಿವಸೇನೆ ಶಿಂಧೆ ಬಣದ 7 ಸಂಸದರು, ಎಲ್ಜೆಪಿ 5 ಹಾಗೂ ಇತರೆ ಪಕ್ಷದ 13 ಸಂಸದರು ಸೇರಿ 293 ಸಂಸದರ ಬಲವಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿಯ 98 ಸದಸ್ಯರಿದ್ರೆ ಜೆಡಿಯುನಿಂದ 4, ಎನ್ಸಿಪಿ ಅಜಿತ್ ಬಣದ 3, ಟಿಡಿಪಿಯಿಂದ 2, ನಾಮನಿರ್ದೇಶಿತರು 6, ಇತರೆ 9 ರಾಜ್ಯಸಭೆ ಸದಸ್ಯರ ಶಕ್ತಿ ಎನ್ಡಿಎಗಿದೆ. ಸದ್ಯಕ್ಕೆ ಕೇಂದ್ರ ಸರ್ಕಾರವು ವಕ್ಫ್ ಮಸೂದೆ ತಿದ್ದುಪಡಿಗಳನ್ನು ಲೋಕಸಭೆಯಲ್ಲಿ ಮಂಡಿಸಲು ಮುಂದಾಗಿದ್ದು, ಇದರ ನಡುವೆ ಕಾಂಗ್ರೆಸ್ ಲೋಕಸಭೆಯಲ್ಲಿನ ತನ್ನ ಎಲ್ಲ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.